ಹೆಲೋ ಗಾಯ್ಸ್, ಸ್ವಾಗತ ಸುಸ್ವಾಗತ ನಮ್ಮ ಗೇಮಿಂಗ್ ಚಾನಲ್ ಅಸ್ತ್ರ FFಗೆ. ಸೊ ಇವತ್ತು ಇದು ನನ್ನ ಫಸ್ಟ್ ವಿಡಿಯೋ, ಅದಕ್ಕೋಸ್ಕರ ನಾವು BR ರ್ಯಾಂಕೆಡ್ ಆಡ್ತೀವಿ. ಫಸ್ಟ್ ನನ್ನ ಕಲೆಕ್ಷನ್ ತೋರಿಸ್ಬಿಡ್ತೀನಿ, ಒಂದು ನಿಮಿಷ ಆದಮೇಲೆ ಸ್ಟಾರ್ಟ್ ಮಾಡೋದ. ಫಸ್ಟ್ ನನ್ನ ಕಲೆಕ್ಷನ್ ನೋಡ್ಕೊಳ್ಳಿ, ಆ್ಯಾವ್ರೇಜ್ ಕಲೆಕ್ಷನ್ ನಂದು. ಮತ್ತು ಕಲೆಕ್ಷನ್ ಚೆನ್ನಾಗಿರೋದಿಲ್ಲ ನನ್ನ ಹತ್ರ. ಮತ್ತು 5 years old ಟೈಟಲು ಸಿಗೈತೆ, ತೋರಿಸ್ತೀನಿ ತಡೀರಿ. 5 years old ಟೈಟಲ್ ಸಿಗೈತೆ, ನೀವು ನೋಡ್ಬೋದು. ಸೊ ನನ್ನ ಹತ್ರ ಆ್ಯಾವ್ರೇಜ್ ಕಲೆಕ್ಷನ್ ಐತೆ ಮತ್ತು ಚೆನ್ನಾಗಿರೋ ಗೇಮ್ ಪ್ಲೇ ಐತೆ. ಸೊ ಅದಕ್ಕೋಸ್ಕರ ನಾವು ಗೇಮ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ 14 secondsಲ್ಲಿ ನಾವು ಲಾಬಿಯಲ್ಲಿ ಇರ್ತೀವಿ. ಮತ್ತು ವೆಪನ್ಸಲ್ಲೂ ನನ್ನ ಹತ್ರ ಏನು ಚೆನ್ನಾಗಿರೋ ಸ್ಕಿನ್ ಇಲ್ಲ, ನೋಡ್ಕೊಳ್ಳಿ. ಎಲ್ಲ XMBಗೂ ಇಲ್ಲ, ಯಾವುದು ಚೆನ್ನಾಗೇ ಇರೋದಿಲ್ಲ ನನ್ನ ಹತ್ರ. ಫ್ರೀಯಾಗಿ ಸಿಗಿರೋದು ಐತೆ ಅಷ್ಟೇ. ಇದು UMP, ಇದು ನಮಗೆ 2023 ಹೋಲಿ ಇವೆಂಟಲ್ಲಿ ಸಿಕ್ಕಿದ್ದು, ಮಿಷನ್ಸ್ ಎಲ್ಲ ಮಾಡಿ. ಸೊ ಅದಕ್ಕೆ ನಾನು ಕ್ಲೇಮ್ ಮಾಡಿದ್ದೀನಿ. ಸೊ ಅಷ್ಟೇ, ಸ್ಟಾರ್ಟ್ ಆಗೈತೆ ಮ್ಯಾಚು. ಮತ್ತು 14 Janಗೆ ಜುಜುತ್ಸು ಕೈಸನ್ ಮತ್ತು ಫ್ರೀ ಫೈರ್ ಅವರು ಕೊಲ್ಯಾಬ್ ಮಾಡ್ತವ್ರೆ. ಸೊ ಡೌನ್ಲೋಡ್ ಮಾಡೋದು ಅಥವಾ ಅಪ್ಡೇಟ್ ಮಾಡೋದು ಮರ್ತೋಗ್ಬೇಡಿ Jan 14ಗೆ. ಸೊ ನಾವು ಮ್ಯಾಪಲ್ಲಿ ನೋಡೋದ, ಒಂದು ನಿಮಿಷ, ಮ್ಯಾಪ್ ಟ್ಯಾಪೇ ಆಗ್ತಿಲ್ಲ, ಒಂದು ನಿಮಿಷ ಗೈಸ್. ಸೊ ಇಲ್ಲಿ ನಾವು ಸುಮ್ಮನೆ ಸುತ್ತಾಡೋದ ಸ್ವಲ್ಪ ಹೊತ್ತು. ಆಮೇಲೆ ಇವಾಗ ಮ್ಯಾಪಲ್ಲಿ ಗ್ರೇವ್ ಯಾರ್ಡಲ್ಲಿ ಬ್ಲೂ ಝೋನ್ ಐತೆ ತಾನೇ, ಒಂದು ಸತಿ ನೋಡ್ಕೊಳ್ಳೋದ. ಗ್ರೇವ್ ಯಾರ್ಡಲ್ಲಿ ಬ್ಲೂ ಝೋನ್ ಐತೆ, ಬ್ಲೂ ಝೋನ್ಗೆ ಹೋಗೋದ. ಕ್ಯಾಬಿನಲ್ಲಿ ಜಾಸ್ತಿ ಜನ ಇದ್ದರೆ ನಾನು ಗ್ರೇವ್ ಯಾರ್ಡ್ಗೆ ಹೋಗುವಾಗ ಅಲ್ಲಿ ಲ್ಯಾಂಡ್ ಆಗೋದು ಬೇಡ, ಯಾಕಂದರೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಬೇಡ. ಸೊ ಕ್ಯಾಬಿನಲ್ಲಿ 29, 22, 18, 17, 16 ಗ್ರೇವ್ ಯಾರ್ಡ್ ಎಲ್ಲೈತೆ. ಗ್ರೇವ್ ಯಾರ್ಡ್ ಇನ್ನೂ ದೂರ ಐತೆ ಗೈಸ್. ಸೊ ನಾವು ಇನ್ನೂ ದೂರ ಇದ್ದೀವಿ. 5 ಅಂದಿದ ತಕ್ಷಣ ಹೊಂಟೋಗ್ಬಿಡ್ತೀನಿ ನಾನು. 5 ಆಗು ನಾನು 5 ಆದರೆ ಲ್ಯಾಂಡ್ ಆಗೋಗು. ಹಾಂ, ಇವಾಗ ಗ್ರೇವ್ ಯಾರ್ಡ್ಗೆ ಹೋಗಿ, ಗ್ರೇವ್ ಯಾರ್ಡ್ ಐ ಥಿಂಕ್ ಯಾರೂ ಇಲ್ಲ, ಗ್ರೇವ್ ಯಾರ್ಡ್ಗೆ ಹೋಗೋದ. ಮತ್ತು ಲೂಟ್ ಚೆನ್ನಾಗಿರೋದು ಮಾಡ್ಕೊಂಡು ಸೀದಾ ಪೀಕ್ ಹೋಗೋದ. ಯಾರೋ ಲ್ಯಾಂಡ್ ಆಗ್ತವ್ರೆ ಗ್ರೇವ್ ಯಾರ್ಡ್ಗೆ. ಸೊ ನೋಡ್ಕೊಂಡು ಆಡ್ಬೇಕು ನಾವು, ಪ್ರೋನೋ ಇರ್ಬೋದು ಅವನು. ಸೊ ಈ ಮನೆ ಮೇಲೆ ಲ್ಯಾಂಡ್ ಆಗೋದ. ಯಾವುದೋ ಗನ್ ಕಾಣ್ತೈತೆ, ನೀಟಾಗಿ ಕ್ಲಿಯರಾಗಿ ಕಾಣ್ತಿಲ್ಲ, ಆದರೆ ಯಾವುದೋ ಒಂದು ಗನ್ ಐತೆ ನೋಡೋದ. ಎಲ್ಲಿ ಮ್ಯಾಗ್ 7 ಸಿಗೈತೆ ನಮಗೆ, ಮತ್ತು ಒಂದು XMB ಸಿಗೈತೆ. ಮನೆ ಕೆಳಗಡೆ ಹೋಗೋದ ಬರ್ರಿ. ಇಲ್ಲಿ ಟ್ರೋಗನ್ ಐತೆ. ಹಾಂ, ತೊಗೊಂಡ್ಬಿಡ, ಯಾಕಂದರೆ ಅಲ್ಲಿ ಎನಿಮಿ ಬಂದವನಲ್ಲ, ಗ್ರೆನೇಡ್ ಲಾಂಚಿಂಗ್ ಮಾಡೇ ಸಾಯಿಸ್ಬೋದು ಅವನು. ಸೊ ಇಲ್ಲಿ M4A1 ಸಿಗೈತೆ. M4A1 ಸ್ವಿಚ್ ಮಾಡಿಕೊಂಡು ನಾನು ಬರ್ತೀನಿ. ಇಲ್ಲೊಬ್ಬ ಅವನಲ್ಲ, ಇವನೇ ಲ್ಯಾಂಡ್ ಆಗಿದ್ದು ನನ್ನ ಜೊತೆ. ಇವಾಗ ಗ್ರೆನೇಡ್ ಹಾಕ್ಬಿಡೋದ ಒಂದು, ಆಮೇಲೆ ನೋಡ್ಕೊಳ್ಳೋದ. ಇವಾಗ ಒಳಗಡೆ ಹೋಗೋದ ಬರ್ರಿ ಗೈಸ್. ಇಲ್ಲಾಂದರೆ ಅವ್ನು ಸುಮ್ಮನೆ ಹೀಲಪ್ ಮಾಡ್ಕೊಂಡ್ಬಿಟ್ರೆ ನಂಗೆ ಇನ್ನೂ ಕಷ್ಟ ಆಗುತ್ತೆ. ಎಲ್ಲೋದ್ನೋ ಅವ್ನು ಗೊತ್ತಿಲ್ಲ. ಅಷ್ಟೊತ್ತಿಗೆ ಲೂಟ್ ಮಾಡ್ಕೊಂಡ್ಬಿಡೋದ. MP5 ಸಿಕ್ತು, ನಾನು ಎತ್ಕೊಂಡೆ. ಇವಾಗ ಇಲ್ಲಿ M10 ಸಿಗೈತೆ, ನಾನು ತೊಗೊಂಡಿಲ್ಲ. ಇಲ್ಲಿ ಬಂದ ಹೆಡ್ ಶಾಟ್. ಹಿಂಗಿರ್ಬೇಕು ಹೆಡ್ ಶಾಟು. ಗೇಮ್ ಪ್ಲೇನು ಈ ಥರ ಇದ್ದರೆ ಟಾಪ್ 5 ಎಲ್ಲ ಅಂದರೆ ಬಂದೇ ಬರ್ತೀನಿ ಗೈಸ್. ಇವನ ಹತ್ರ ಚೆನ್ನಾಗಿರೋ ಲೂಟ್ ಇತ್ತು, ಆದರೆ ಅವ್ನು ಹೊಡೆದೇ ಇಲ್ಲ. M1887 ಎತ್ಕೊಂಡು ಬಿಡೋದ MP5 ಬದಲು, ಯಾಕಂದರೆ ದಟ್ಸ್ ಮೈ ಫೇವ್ರೆಟ್ ಗನ್. ಸೊ ಇವಾಗ ಇಲ್ಲೂ ಏನು ಚೆನ್ನಾಗಿರೋ ಲೂಟ್ ಇಲ್ಲ. M10 ನಂಗೆ ಬೇಡ, ನಂಗೆ ಇಷ್ಟ ಇಲ್ಲ. ಸೊ ಪೀಕ್ ಕಡೆ ಹೋಗೋದ ನಾವು. ಲಾಂಚರು ಇಲ್ಲೇ ಐತೆ, ಫಸ್ಟ್ ಲೂಟ್ ಮಾಡ್ಕೊಳ್ಳೋದ ತಡಿ. ನಾನು ಲ್ಯಾಂಡ್ ಆವಾಗ ಲಾಂಚರ್ ನೋಡಿದ್ದೆ. ಸೊ ಲಾಂಚರು ಇಲ್ಲೇ ಐತೆ, ಗಾಡಿನೂ ಇಲ್ಲೇ ಐತೆ. ಯಾವುದರಿಂದ ಹೋಗ್ಬೇಕಂತ ನೋಡೋದ ಬರ್ರಿ. ಫಸ್ಟ್ ಲೂಟ್ ಮಾಡ್ಕೊಂಡ್ಬಿಡ್ತೀನಿ. M4A1 ಸಾಕಂತೀರಾ, ಇಲ್ಲಾಂದರೆ ಬೇರೆ ಗನ್ ತೊಗೊಳ್ಳ, ಯಾಕಂದರೆ ಇನ್ನೂ ಎಷ್ಟೋ ಗನ್ ಐತೆ ಇಲ್ಲಿ ಗ್ರೇವ್ ಯಾರ್ಡಲ್ಲಿ. ಸೊ ಬರ್ರಿ, ನಾವು ಎಲ್ಲಿ ಲಾಂಚರು ಐತೆ, ಗಾಡಿನೂ ಐತೆ. ಫಸ್ಟು ಇಲ್ಲೇನಪ್ಪ ಇದೆ, ಮ್ಯಾಗ್ 7 ಬೇಡ. ಸೊ
ಲಾಂಚರ್ ಗಾಡಿ ಬೈಕ್ ಇದ್ದರೆ ಹೋಗ್ತೀನಿ, ಇಲ್ಲಾಂದರೆ ಹೋಗಲ್ಲ. ಲಾಂಚರಿಂದನೇ ಹೊಂಟೋಗ್ಬಿಡೋದ ಬಿಡಿ ಗೈಸ್, ಸುಮ್ಮನೆ ಹಾಕಬೇಕು. ಲಾಂಚರಿಂದ ಸೀದಾ ನಂಗೆ ಏಮ್ ಮಾಡೋಕ್ಕೆ ಬರಲ್ಲ ಲಾಂಚರಲ್ಲಿ, ಎಲ್ಲಾರ ಏಮ್ ಮಾಡ್ತೀನಿ ನೋಡಿ. ಭೀಮಾಶಕ್ತಿಗೆ ಬಂದು ಲ್ಯಾಂಡ್ ಆಗಿದ್ದೀವಿ. ನೋಡೋದ ಬರೀ ಗೈಸ್, ಒಂದೇ ಕಿಲ್ ಆಗಿರೋದು. ಭೀಮಾಶಕ್ತಿಯಲ್ಲಿ ಇನ್ನೊಂದು ಕಿಲ್ ಆಗುತ್ತಾ ನೋಡೋದ. ಸೊ UAV ಯಾರೋ ಹಾಕೋರೆ, ಆ ರೇಂಜಿಗೆ ಹೊಂಟೋಗ್ಬಿಡೋದ ಬರೀ ಫಸ್ಟು. ಯಾಕಂದರೆ ನಮಗೂ ಸ್ಪಾಟ್ ಆಗ್ತಾರೆ ಎನಿಮೀಸು ಆ ರೇಂಜಿಗೆ ಹೊಂಟೋದ್ರೆ. ನೋಡೋದ ಇವಾಗ ರೇಂಜಿಗೆ ಹೋಗಿ. ಬಿಡಿ ಗೈಸ್, UAV ಹತ್ರ ಹೋಗೋದು ಬೇಡ, ಸುಮ್ಮನೆ ನನ್ನನ್ನು ಟ್ರ್ಯಾಕ್ ಮಾಡಿಬಿಟ್ರೆ ಯಾಕೆ ಬೇಕು. ಓ ಇಲ್ಲಿ ಯಾರಪ್ಪ ಅದು? ಎಲ್ಲಿ ಗೈಸ್? ಕಾಣ್ತಾನೆ ಇಲ್ಲ ಗೈಸ್. ಎಲ್ಲಿ ಗೈಸ್? ಎಲ್ಲಿ ಕಾಣ್ತಾನೆ ಇಲ್ಲ ನನ್ನ ಮಗ ಗೈಸ್, ಎಲ್ಲಿ ಕಾಣ್ತಾನೆ ಇಲ್ಲ. ಹೋಗೋದ ಬರೀ ಫಸ್ಟು ಎಲ್ಲ ನೋಡಿ. ಓ ಇಲ್ಲಿಂದ ಬಂದ ನೋಡಿ ಗೈಸ್. ಗ್ಲೂವಲ್ಲಿ ಹಾಕೊಂಡ್ಬಿಡೋದ. ಫುಲ್ಲು HP ಡೌನ್ ಮಾಡಿಬಿಟ್ಟ. ಇವಾಗ ಇವನಾಗ ಕಿಲ್ಲೇ ಮಾಡಬೇಕು, ಯಾಕಂದರೆ ಫುಲ್ಲು HP ಡೌನ್ ಮಾಡಿಬಿಟ್ಟವನೇ. ತಗೊಳ್ಳಿ ಹೆಡ್ ಶಾಟ್ ಜೊತೆ ಕಿಲಾಡಿ ನನ್ನ ಮಗ. ಹಿಂಗೋಗಿ ಹಿಂಗೆ ಬಂದ ಗೈಸ್. ಸೊ ಅದಕ್ಕೆ ನಂಗೆ ಕೋಪ ಬರಲ್ವಾ, ಕೊಟ್ಟೆ ಒಂದು ಹೆಡ್ ಶಾಟು. ಹೀಲಪ್ ಮಾಡ್ಕೊಂಡ್ಬಿಟ್ಟು ಬೇಗ ಹೋಗೋದ, ಯಾಕಂದರೆ ಇನ್ನೂ ಜಾಸ್ತಿ ಜನ ಬಂದುಬಿಟ್ರೆ ಅಷ್ಟೇ, ಆಮೇಲೆ ಆಗಲ್ಲ. ಗೈಸ್ ಇಲ್ಲಿ ನೋಟಿಸ್ ಮಾಡ್ತೀರಾ, ಇಲ್ಲಿ ನಾನು ಮಾಡಿರೋದೇ 2 ಕಿಲ್ಲು. 4 ಜನ ನೋಡ್ತಾವ್ರು, ಸ್ಪೆಕ್ಟೇಟ್ ಮಾಡ್ತಾವ್ರು ನನ್ನ. ಹೆಂಗೋ ಗೊತ್ತಿಲ್ಲಪ್ಪ, ಇಡೋಣ. ಸೊ ಇಲ್ಲಿ ಲೂಟ್ ಮಾಡ್ಕೊಂಡು ಬಿಡೋದ ಫಸ್ಟು. P90 ಬೇಡ ನನಗೆ. ಸೊ ಮೇಲ್ಗಡೆಗೆ ಹೋಗೋದ ನಾವು. ಮೇಲೂ ಎನಿಮೀಸ್ ಇರ್ಬೋದು, ಐ ಥಿಂಕ್ ಸೊ. ಇಲ್ಲಿ ಫೈರಿಂಗ್ ಸೌಂಡ್ ಬಂತು ನೋಡಿ. ಎಲ್ಲವನೇ ಅಲ್ಲವನೇ ಸ್ಕೋಪ್ ಆಗದ. ಇಲ್ಲ ಹೊಂಟೋಗ್ಬಿಟ್ಟವನೇ ಮನೆ ಮೇಲೆ ನನ್ನ ಪಕ್ಕ. ಆದರೆ ರಶ್ ಮಾಡೋದು ಬೇಡ, ಯಾಕಂದರೆ ಸುಮ್ಮನೆ ರಶ್ ಮಾಡೋದು ಬೇಡ. ಇಲ್ಲಿಂದ ಸ್ಕೋಪಿಂಗ್ ಮಾಡಿ ಹೊಡಿಯೋದ, ಇಲ್ಲಾಂದರೆ ಹೋಗೋದ ನಾವು ಅಷ್ಟೇ. ಯಾಕಂದರೆ ನಂಗೆ ರಶ್ ಮಾಡೋಕ್ಕೆ ಸುಮ್ಮನೆ ಹಾಕಬೇಕು ಅಂತ ನಾನು. ಓ ಇಲ್ಲೊಬ್ಬ ಹೋಗ್ತವನೇ. ಸ್ಕೋಪು 34 ಡ್ಯಾಮೇಜು. ಸ್ಕೋಪ್ ಹಾಕದ. ಸ್ಕೋಪ್ ಹಾಂ, ಇವನಿಗೆ ಡ್ಯಾಮೇಜ್ ಕೊಟ್ಟರು ಹೋಗ್ತಾವನೆ. ಝೋನು ಬರ್ತೈತೆ. ಇಲ್ಲಿ ಮೇಲ್ಗಡೆ ಹೊಂಟೋಗ್ಬಿಡ ಪೀಕ್ ಹತ್ರ, ಆಮೇಲೆ ನೋಡ್ಕೊಳ್ಳೋದ. ಮೇಲ್ಗಡೆ ಐ ಥಿಂಕ್ ಸೊ ಯಾರು ಇರಬಾರ್ದು, ಮತ್ತು ಯಾರು ಇರೋದು ಇಲ್ಲ. ಯಾಕಂದರೆ ಲಾಸ್ಟ್ 20 ಅಲೈವ್ ಅವರೆ. ಸೊ ನೋಡೋದ ಯಾರವ್ರೆ ಯಾರಿಲ್ಲ. ಓ ಕಾಲ್ ತೊಗೊಂಡು ಬರ್ತವನೆ ಗಾಯ್ಸ್. ಝೋನಲ್ಲಿ ಸಿಗಾಕೊಂಡೆ ನಾನು. M4A1 ಕಿಲ್ಲು, ಬಾಡಿ. ಇವಾಗ ಇವನು ತಗೊಳ್ಳೋದ. ಕ್ವಾಡ್ರಾ ಕಿಲ್ ಆಗೋಯ್ತು ನಂದು. ಸೊ ಇಲ್ಲಿಂದ ಡೌನ್ ಹೋಗೋದ. ಝೋನ್ ಒಳಗಡೆ ಹೋಗಲೇಬೇಕು ನಾನು. ಝೋನ್ ಒಳಗಡೆ ಇದ್ದೀನಿ ಇವಾಗ. ಓ ಇವನು ಹೊಡಿತಿಲ್ಲ ನೋಡಿ ಗೈಸ್, ಯಾಕಂದರೆ ಅವನಿಗೂ ಗೊತ್ತು ಇವಾಗ ಝೋನಲ್ಲಿ ಹೊಡೆದ್ರೆ ಫಸ್ಟ್ ಆಫ್ ಆಲ್ ನಮ್ಮಿಬ್ರಿಗೂ ಡ್ಯಾಮೇಜ್ ಆಗುತ್ತೆ, ಮತ್ತು ಡ್ಯಾಮೇಜಲ್ಲೇ ಕಿಲ್ ಸಿಗೋಲ್ಲ, ಇಬ್ರಿಗೂ ಸಿಗೋಲ್ಲ. ಸೊ ಅವನು ನಂಗೆ ಡ್ಯಾಮೇಜೇ ಕೊಡ್ತಿಲ್ಲ. ಸೊ ಬೇಗ ಝೋನ್ ಕಡೆ ಹೋಗ್ಬೇಕು. ನನ್ನ ಹೆಲ್ತೇ ಇಲ್ಲ. ಫಸ್ಟ್ ಝೋನ್ ಇಷ್ಟು ಕಟ್ ಮಾಡ್ತೋಯ್ತಾ ಡ್ಯಾಮೇಜು. ಫಸ್ಟ್ ಝೋನೇ ಹಿಂಗೆ ಮಾಡಿದ್ರೆ ಲಾಸ್ಟ್ ಝೋನ್ ಎಷ್ಟು ಮಾಡ್ಬೋದು ಥಿಂಕ್ ಮಾಡಿ ಗೈಸ್ ಅಷ್ಟೇ ನೀವು. ಇಲ್ಲೂ ಒಬ್ಬ ಎನಿಮಿ ಅವನೇ. ಫಸ್ಟ್ ಹೀಲಪ್ ಮಾಡ್ಕೊಂಡು ಬಿಡೋದ ನಾವು, ಆಮೇಲೆ ಆ ಕಡೆಗೆ ಹೋಗೋದ. ಅವನು ಶೂಟ್ ಮಾಡ್ತಾನೆ ಅವನೇ. ಅಯ್ಯೋ ಝೋನ್ ಕಮಾನ್. ಹೋಗೋದ. ಅಲ್ಲೊಬ್ಬ ಎನಿಮಿ ಅವನೇ. ಸ್ಕೋಪಿನ್ ಮಾಡಿ ಹೊಡಿಯೋಕ್ಕೆ ಟ್ರೈ ಮಾಡೋದ. ತಡೀರಿ ಗೈಸ್, OM ಸಿಕ್ತು. ಓ 149 ಹೆಡ್ಡು. ಯಾರು ಕಿಲ್ಚೋರಿ ಮಾಡ್ಕೊಂಡ್ಬಾರ್ದು ಅಷ್ಟೇ. ಅವನಿಗೆ ಫುಲ್ ಡ್ಯಾಮೇಜ್ ಐತೆ. ಝೋನ್. ಓ ನೋಡಿದ್ರ ಗೈಸ್, ಯಾರೋ ಕಿಲ್ಚೋರಿ ಮಾಡ್ಕೊಂಡ್ಬಿಟ್ಟವ್ರೆ. ಇವಾಗ ನಂಗೊಂದು ಗಾಡಿ ಸಿಗ್ಬಿಟ್ರೆ ನಾನು
ಸುಮ್ಮನೆ ಆರಾಮಾಗಿ ಸುತ್ತಾಡ್ಕೊಂಡಿರ್ತೀನಿ. ಇಲ್ಲಿ ಓಪನಲ್ಲೇ ಓಡಾಡ್ತೀನಿ ನಾನು ಯಾಕೋ ಸುಮ್ಮನೆ ಮೆಂಟ್ಲು ಥರ. ಸೊ ಇಲ್ಲೊಬ್ಬ ಎನಿಮಿ ಅವ್ನು ಝೋನಲ್ಲೇ ಸಿಗಾಕೊಂಡವನೆ, ಬೇಡ ಬಿಡಿ. ಅವ್ನು ನನ್ನ ನೋಡೋದಿಲ್ಲ, ಸೊ ಐ ಆಮ್ ಗೋನಾ ನಾಟ್ ಕಿಲ್ ಹಿಮ್. ಇವನು ಬಂದವನೇ ಹೆಡ್ ಕೊಟ್ಟು ಡೌನ್ ಮಾಡೋದ. ಇವಾಗ ನಾನು ಎಲ್ಲಿ ಬಂದೀನಿ? ಮಿಲ್ಲಲ್ಲ, ಆ ಕಡೆನೋ ಬಂದೀನಿ ನಾನು. ಓ ಗೈಸ್, ಏನು ಗೈಸ್ 2 HP ಬಿಟ್ಬಿಟ್ಟ ಇವನು. 2 HP ಬಿಟ್ಬಿಟ್ನಲ್ಲ ಗೈಸ್. ಇವಾಗ ಇವನು ಸಾಯಿಸಲೇಬೇಕು, ಯಾಕಂದರೆ ಫುಲ್ 2 HP ಬಿಟ್ಬಿಟ್ಟ ನನ್ನನ್ನು. ಇಲ್ಲೇ ಅವನು ಐ ಥಿಂಕ್. ಹಾಂ ನೋಡಿ, ಮನೆ ಹತ್ತವನೆ. ಇವನಿಗೂ ಸಾಯಿಸಲೇಬೇಕು. ಫಸ್ಟ್ ಇಲಾಪ್ ಮಾಡ್ಕೊಂಡ್ಬಿಡೋದ. ಓಹ್ HP ಫುಲ್ ಐತೆ. ಸೊ ಇಲ್ಲೇ ಅವನೇ. ಚೆನ್ನಾಗಿರೋ ಏಮ್ ಸಿಗ್ಬಿಟ್ರೆ ಹೆಡ್ ಬೀಳುತ್ತೆ ಅವನಿಗೆ, ಆದರೆ ಚೆನ್ನಾಗಿರೋ ಏಮ್ ಸಿಗಬೇಕಲ್ಲ. ಇಲ್ಲಿ ಹೋದ ಇಲ್ಲೊಬ್ಬ ಕಾಣವನೆ, ಇಲ್ಲಿಗೆ ಹೋಗಿ ಇಲ್ಲೊಬ್ಬ ಅವನೇ ಐ ಥಿಂಕ್. ಸೊ ಈ ಕಡೆ ಹೋಗೋದ ಒಂಚೂರು, ಈ ಕಡೆ. ಓ ಇಲ್ಲೇ ಅವನೇ. M4A1 ಡ್ಯಾಮೇಜ್ ಬೀಳಲ್ಲ ಅವನಿಗೆ. ಓ ಹೆಡ್ಡು ಗೈಸ್, ಅವಾಗಲಿಂದ ಹೆಡ್ಡೇ ಬೀಳ್ತೈತೆ. 6 ಕಿಲ್ ಆಗೈತೆ, ಇನ್ನು 7 ಅಲೈವ್ ಅವರೆ. ನನಗೆ ನಾನು ಹೆಂಗಾರ ಗೇಮ್ ಫಿನಿಷ್ ಮಾಡಬೇಕು, ಇಲ್ಲಾಂದರೆ ಟಾಪ್ 5 ಬರಬೇಕು ನಾನು. ಸೊ ಈ ಕಡೆ ಹೋಗೋದ. ಈ ಕಡೆ ಐ ಥಿಂಕ್ ಯಾರು? ಓ ಫೈರಿಂಗ್ ಸೌಂಡ್ ಬರ್ತೈತೆ ಈ ಕಡೆ. ಓ ಇಲ್ಲಿಂದ ಡ್ಯಾಮೇಜು. ಇವ್ರು ಥರ್ಡ್ ಪಾರ್ಟಿ ಮಾಡ್ತವ್ರೆ ಗೈಸ್, ಇವರು. ಇಲ್ಲಿ ಕವರಲ್ಲಿ ಬರೋದ. ಓ ಕಿಲಾಡಿ ಗೈಸ್. ಥರ್ಡ್ ಪಾರ್ಟಿ ಗೈಸ್. ಹೋಯ್ತು ಮ್ಯಾಚ್. ಟಾಪ್ 5 ಬಂದೀನಿ ಗೈಸ್, ಟಾಪ್ 5 ಬಂದೀನಿ ನಾನು. ಸೊ ಗೇಮನ್ನು ಕ್ವಿಟ್ ಮಾಡೋದ. ಐ ಟ್ರೈಡ್ ಮೈ ಬೆಸ್ಟ್, ಆ್ಯಂಡ್ ಇನ್ ದ ನೆಕ್ಸ್ಟ್ ವಿಡಿಯೋ I'll booyah the match. ಓಕೆ, ಸೊ ಟಾಪ್ 5 ಬಂದೀವಿ ನಾವು. ಇವಾಗ ಅಷ್ಟೇ, ಇನ್ನೇನು ಇವಾಗ ವಿಡಿಯೋನ ಎಂಡ್ ಮಾಡೋದು ಐ ಥಿಂಕ್. ಸೊ ಗಾಯ್ಸ್, ಇವಾಗ ನೆಕ್ಸ್ಟ್ ವಿಡಿಯೋ ಟಾಪಿಕ್ ಏನು ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೀವು. ಮತ್ತು ಹಾಗೆ ಈ ವಿಡಿಯೋನ ಎಂಡ್ ಮಾಡೋದ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.